ಮಾಡೋಣ. ಅದ್ರ ಜೊತೆ NPS ಅಂತ ಒಂದು ನಮ್ಮ ಕಮಿಟಿ ಕೂಡ ನಮ್ಮ ಜೊತೆ ಪೂರಕವಾಗಿರುವಂತ ರಮೇಶ್ ಸಂಘ ಇರ್ಬೋದು, ನಮ್ಮ ನಾಗನಗೌಡ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡ್ತಾ ಇದ್ದಾರೆ. ಅದು ಸರ್ಕಾರಿ ನೌಕರರ ಸಂಘಕ್ಕೆ ಪೂರಕವಾಗಿರುವಂತ ಕಮಿಟಿ. ಹಿಂದೆ ಮಂಜೇಗೌಡರ ಆ ಒಂದು ಸಂಘಕ್ಕೆ ಅಫಿಲಿಯೇಷನ್ ಕೂಡ ನಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಅದ್ಯಾವುದೋ ಒಂದು ಸತ್ತೋಯ್ತಲ್ಲ ಸಂಘ, ಸತ್ತೋಯ್ತು ಅನ್ಸುತ್ತೆ ಹೆಚ್ಚು ಕಮ್ಮಿ, ಅದು ಈ ಸಂಘ ಈಗ ಸ್ಟ್ರಾಂಗ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಈ ಸಂಘಕ್ಕೆ ಪೂರಕವಾಗಿ ತಾಲೂಕಿನಲ್ಲಿ ಏನೇನಿದೆ ಆ ಎಲ್ಲ ಸಹಕಾರವನ್ನು ಕೂಡ ತಾಲೂಕು ಜಿಲ್ಲೆಯಲ್ಲಿ ಕೊಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನಾನು ತಮಗೆ ಕೊಡಲಿಕ್ಕೆ ಬಯಸ್ತೇನೆ. ಒಡವಿ ಜೋರ ಚಪ್ಪಳನ್ನ ನಿಮಗೆ ಗೊಂದಲಗಳಿದ್ರೆ ನಮ್ಮ ಜೊತೆ ಚರ್ಚೆಗಳನ್ನು ಮಾಡಿ. ಇನ್ಯಾರೋ ಒಬ್ಬ ಸಿಂಗಲ್ ಲೀಡರ್ ಏಕ ದಿನಕ ಸುಲ್ತಾನ್ ಒಬ್ಬ ಇದ್ದ, ಅರ್ಥ ಮಾಡ್ಕೊಳ್ಳಿ, ಅವ್ರು ನಮ್ಮ ಮೆಂಬರ್ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪರಿಸ್ಥಿತಿ ಏನಾಗಿದೆ ಗೊತ್ತು. ಇವತ್ತೆಲ್ಲೋಯ್ತು ಅವ್ರ ಹೋರಾಟಗಳು ನಮ್ಗೆ ಗೊತ್ತಿದೆ. ಆ ಕಮಿಟಿ ವಿರುದ್ಧ ಅವರಿದ್ರು, ಹಾಗಾಗಿ ಅವ್ರನ್ನ ನಾವು ಸ್ಪಷ್ಟವಾಗಿ ವಿರೋಧಿಸ್ತೀವಿ. ಕಮಿಟಿ ಪರವಾಗಿ ನಮ್ಮ ಈ ಸಮಿತಿ ನಾವಿದ್ದೀವಿ, ಹಾಗಾಗಿ ನಾವು ಅವ್ರನ್ನ ಒಪ್ಕೊಳ್ಳೋಣ. ಅವ್ರ ಜೊತೆ ಏನೇನೋ ಮೀಟಿಂಗ್ಸ್ ಕೇಳಿದ್ರೆ ನಿಮ್ಮ ತಾಲೂಕಿನಲ್ಲಿ ಯಾವುದೇ ಮೀಟಿಂಗ್ಸ್ ಒಂದು ಕಮಿಟಿಗಳನ್ನ ಮಾಡ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ಒಂದು NPS ವಿಂಗ್ ಅಂತ ಇರಲಿ, ಅದ್ರ ಅಂಡರಲ್ಲಿ ನಾವೇನಾದ್ರೂ ಮುಂದೆ ಹೋರಾಟಗಳು ಮಾಡಬೇಕು ಅಂದ್ರೆ ಒಂದು ವಿಂಗ್ ಬೇಕಾಗುತ್ತೆ ನಿಮ್ಮ ಜೊತೆ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ. ಆ ವಿಂಗಿಗೆ ನಾವೆಲ್ಲ ಕೂಡ ಸಪೋರ್ಟ್ ಅನ್ನ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಚಪ್ಪಾಳೆ ಮೂಲಕ ಈ ಸಭೆಯಲ್ಲಿ ಹೋಗ್ಬೇಕನ್ನುವಂತ ವಿನಂತಿ ಮಾಡ್ತೇನೆ. ಓಕೆ, ಆಮೇಲೆ ಇನ್ಯಾರಾದ್ರೂ ಕೂಡ ಆ ಇನ್ನೊಂದು ಸಂಘದ ಜೊತೆ ಗುರುತಿಸ್ಕೊಳ್ಳೋದು, ವೇದಿಕೆ ಹಾಕೋದು, ಟೋಪಿ ಹಾಕಿದ್ರೆ ನಿರ್ದಾಕ್ಷಿಣ್ಯವಾಗಿ ಎಕ್ಸ್ಪೆಲ್ ಮಾಡ್ತೇವೆ. 6 ವರ್ಷಗಳ ಉಚ್ಚಾಟನೆ ಮಾಡಲಿಕ್ಕೆ ಕೂಡ ಸಭೆ ತೀರ್ಮಾನವನ್ನು ಮಾಡಬೇಕು. ಅದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ. ಓಕೆ, ಸರ್ಕಾರಿ ನೌಕರ ಸಂಘ ಟೀಕೆ ಮಾಡ್ತಾರೆ, ಆ ಸಮಿತಿ ಮಾಡಿದ್ದನ್ನ ಟೀಕೆ ಮಾಡ್ತಾರೆ ಅಂದ್ರೆ ಅವರನ್ನು ಸ್ಪಷ್ಟವಾಗಿ ಯಾರ್ಯಾರು ಗುರುತಿಸ್ಕೊಳ್ತಾರೆ ರೆಕಾರ್ಡ್ ಮಾಡ್ಕೊಳ್ಳಿ. ನೀವು ಎಕ್ಸ್ಪೆಲ್ ಮಾಡಿ, ನಾನು ಅಪ್ರೂವಲ್ ಕೊಡ್ತೀನಿ. ಮುಲಾಜಿಂದ ಸದಸ್ಯತ್ವ ಬೇಡ, ಇದು ತೀರ್ಮಾನ. ಒಳ್ಳೆ ಸಂಘಟನೆ ಬೇಕು. ಆ ಸಂಘಟನೆ ಇವತ್ತಲ್ಲಿದೆ. ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾನು ಕೂಡ ನಮ್ಮ ಪ್ರೈಮ್ ಆಫೀಸರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಜೊತೆ ಚರ್ಚೆ ಮಾಡಿದ್ದೇನೆ. ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಓಪನ್ ಅಪ್ ಆಗಿ ಹೇಳಿರ್ಲಿಲ್ಲ, ಯಾಕಂದ್ರೆ ಬೇಡ ಇರಲಿ ಅಂತೇಳಿ. ಇವತ್ತು ಬಹಳ ಸ್ಪಷ್ಟವಾಗಿ ಅದನ್ನ ನಾನು ಕೂಡ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದ್ರೆ ಏತ ಅಂದ್ರೆ ಪ್ರೇತ ಆದ್ರೆ ಸಂಘಟನೆ ಡ್ಯಾಮೇಜ್ ಆಗುತ್ತೆ. ಸೊ ಒಂದಿಷ್ಟು ಆ ಕೆಲಸ ಮಾಡುವಂತ ಟೀಮ್ ಇದ್ರೆ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಕೂಡ ಅನುಕೂಲ ಆಗ್ತದೆ. ಸೊ ಅವ್ರಿಗಾಗಲೇ ಕಳೆದೋಗಿದ್ದಾರೆ, ಇನ್ನು ಹುಡುಕುವಂತ ಕೆಲಸವನ್ನ ಅವ್ರು ಮಾಡ್ಕೊಳ್ಳಿ. ಸಂಘಟನೆ ಕಟ್ಟುವಂತ ಕೆಲಸವನ್ನ ಅವರನ್ನು ಕೂಡ ತೊಡಗಿಸ್ಕೊಂತ ಕೆಲಸವನ್ನ ತಾಲೂಕು ಜಿಲ್ಲೆಯಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತೇನೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಷ್ಟು ಪ್ರಮುಖವಾಗಿರುವಂತ ವಿಚಾರ. ಇನ್ನೊಂದು ವಿಂಗ್ ಇದೆ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ. ಇನ್ನೂ ಕೂಡ ಒಂದಿಷ್ಟು ಇನ್ನೊಂದು ವಿಂಗ್ ಕೂಡ ಬೇರೆ ಬೇರೆ ಡಿವೈಡ್ ಆಗುವಂತ ಒಂದು ಸಿಸ್ಟಮ್ ಏನೋ ನಡೀತಿದೆ, ಏನಾಗಲ್ಲ. ಸೊ ಬಟ್ ಅವ್ರಿಗೆ ಹೇಳ್ತಾ ಅವ್ರು ಲೀಡ್ ಮಾಡೋದು ಬೇಡ. ಸೊ ಅದನ್ನ ಕೂಡ ನಾನು ಸೂಕ್ಷ್ಮ ಗಮನಿಸ್ತಾ ಇದ್ದೇನೆ. ಆ ತೀರ್ಮಾನಗಳನ್ನ ಅತಿ ಶೀಘ್ರ ತಗೊಂಡು ನಿಮ್ ಗಮನಕ್ಕೆ ತಂದದ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಹಾಗಾಗಿ